ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರು ನಂಗೊಂದಿರಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಇದು ಸಂಪುಟದ ಸಸ್ಪೆನ್ಸ್. ಸಂಪುಟ ವಿಸ್ತರಣೆಗೆ ಮುಹೂರ್ತ ಏನೋ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಫೈನಲ್ ಆಟ ಕೂಡ ನಡೀತಾ ಇದೆ. ಆದರೆ ಯಾವಾಗ ಎಷ್ಟೊತ್ತಿಗೆ ಇದೆಲ್ಲ ನಡೆಯುತ್ತೆ, ನಿಜಕ್ಕೂ ಇವತ್ತೇ ಆಗ್ಬಿಡುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಕುತೂಹಲ ಇದ್ದೇ ಇದೆ. ಕೆಲ ಹೊತ್ತರಲ್ಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಫೈನಲ್ ಮೀಟಿಂಗ್ ನಿಗದಿಯಾಗಿದೆ. ಆ ಮೀಟಿಂಗ್ನಲ್ಲಿ ಇವತ್ತು ಒಂದು ವೇಳೆ ಆ ಮೀಟಿಂಗ್ ನಡೀತು ಅಂತ ಆದರೆ ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಫೈನಲ್ ಪಟ್ಟಿಯನ್ನು ರೆಡಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇರುವಂಥದ್ದು. ಸಚಿವ ಸ್ಥಾನಕ್ಕೆ ಶಾಸಕರ ಅಂತಿಮ ಪಟ್ಟಿಯನ್ನು ರಾಜ್ಯ ನಾಯಕರು ಕೂಡ ಕೊಟ್ಟಿದ್ದಾರೆ. ತಮ್ಮ ಲಿಸ್ಟ್ ಪ್ರಕಾರವಾಗಿ ಯಾರ್ಯಾರನ್ನ ಮಂತ್ರಿಗಳನ್ನು ಮಾಡಬೇಕು ಅನ್ನೋಂತಹ ಲಿಸ್ಟನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ನಿಂದ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಇವರು ಕೊಟ್ಟಿರುವಂಥ ಲಿಸ್ಟನ್ನೇ ಓಕೆ ಮಾಡ್ತಾರಾ ನೋಡಬೇಕಾಗಿದೆ. ಯಾಕೆಂದರೆ ಹೈಕಮಾಂಡ್ ಕೂಡ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ, ರಾಜ್ಯದಲ್ಲಿ ಯಾವ ಸ್ವರೂಪದ ಸಂಪುಟ ರಚನೆ ಆಗಬೇಕು ಅಂತ ಹೇಳಿ. ಇವತ್ತು ರಾತ್ರಿಯ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಬಹುತೇಕ ಇವತ್ತು ರಾತ್ರಿನೇ ಅಂತಿಮ ನಿರ್ಧಾರ ಹೊರ ಬೀಳಬಹುದು. ಯಾರೆಲ್ಲ ಮಂತ್ರಿಗಳಾಗಬೇಕು ಅನ್ನುವಂತಹ ವಿಚಾರದಲ್ಲಿ ನಿರ್ಧಾರಗಳು ಹೊರಬೀಳುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಏನು ಇಲ್ಲಿರುವಂತಹ ಸಂಭಾವ್ಯರು ಯಾರ್ಯಾರು ಅಂಥೇಳಿ ನೋಡ್ತಾ ಹೋದಾಗ ಅಂದರೆ ಬಹುತೇಕ ಅಂತಿಮ ಹಂತದಲ್ಲಿ ಎಸ್ ಮಲ್ಲಿಕಾರ್ಜುನ ಅವರಿಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಮಧ್ಯ ಕರ್ನಾಟಕ ಭಾಗದ ಪ್ರಾತಿನಿಧ್ಯ ಅನ್ನುವಂತಹ ಕಾರಣಕ್ಕಾಗಿ ಕೂಡ ಎಸ್ ಮಲ್ಲಿಕಾರ್ಜುನ ಅವ್ರನ್ನ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಹುತೇಕ ಪಕ್ಷ ಬಂದಂಗೆ ಕಾಣ್ತಾ ಇದೆ. ಇನ್ನು ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ರಿಗೆ ಅವಕಾಶವನ್ನು ಈ ಬಾರಿ ಮಾಡಿಕೊಡ್ಬೋದು. 3 ಬಾರಿ ಶಾಸಕರಾಗಿದ್ದಾರೆ ಮತ್ತು ಇದುವರೆಗೆ ಮಂತ್ರಿಯಾಗುವ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಗ್ಬೋದು. ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ ಶಿವಣ್ಣನವರವ್ರಿಗೂ ಕೂಡ ಕುರುಬ ಸಮುದಾಯದ ಹಿರಿಯ ನಾಯಕ, ಹಾಗಾಗಿ ಉತ್ತರ ಕರ್ನಾಟಕ ಭಾಗದಿಂದ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅಂತ ಹೇಳಿ. ಇನ್ನು ಅನ್ನಪೂರ್ಣ ತುಕಾರಾಮ್ ಅವರು ಸಂಡೂರಿನ ಶಾಸಕಿ, ವಾಲ್ಮೀಕಿ ಸಮುದಾಯದಿಂದ ಒಂದು ಮಹಿಳಾ ಕೋಟ ಹಾಗೂ ವಾಲ್ಮೀಕಿ ಸಮುದಾಯದವರಿಗೆ ಅವಕಾಶವನ್ನು ಕಲ್ಪಿಸಲೇಬೇಕು ಬಳ್ಳಾರಿ ಜಿಲ್ಲೆಯಲ್ಲಿ ಅನ್ನೋಂಥದ್ದು. ಹಾಗಾಗಿ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಇವರು ಕೂಡ ಈಗ ಮಂತ್ರಿ ಆದರೆ ಮೊದಲ ಬಾರಿಗೆ ಮಂತ್ರಿ ಆದಂತೆಯೇ ಒಕ್ಕಲಿಗ ಸಮುದಾಯದವರು. ಹಾಗೆಯೇ ಶರತ್ ಬಚ್ಚೇಗೌಡರು ಕೂಡ ಹೊಸಕೋಟೆಯ ಶಾಸಕರು, ಮಂತ್ರಿ ಆದರೆ ಮೊದಲ ಬಾರಿಗೆ ಮಂತ್ರಿ ಆದಂತಹ ಲೆಕ್ಕದಲ್ಲೂ ಕೂಡ ಬರ್ತಾರೆ. ಈ 3 ಕೂಡ ಮೊದಲ ಬಾರಿಗೆ ಮಂತ್ರಿ ಆಗುವಂತಹ ಪಟ್ಟಿಗೆ ಸೇರ್ಪಡೆ ಆಗುವಂಥವ್ರು. ಹಾಗೆಯೇ ಟಿ ರಘುಮೂರ್ತಿ ಅವರು ಕೂಡ ಅಷ್ಟೇ. ಟಿ ರಘುಮೂರ್ತಿ ಅವರು ಚಳ್ಳಕೆರೆ ಶಾಸಕರು, ಅವ್ರಿಗೂ ಕೂಡ ಇದುವರೆಗೆ ಅವಕಾಶ ಸಿಕ್ಕಿಲ್ಲ, ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿಲ್ಲ. ಮತ್ತೊಮ್ಮೆ ಅವರು ಮಂತ್ರಿ ಆಗುವಂತಹ ಚಾನ್ಸಸ್ ಗೋಚರಿಸ್ತಾ ಇದೆ. ಸಂತೋಷ್ ಲಾಡ್ ಅವರು ಈ ಬಾರಿ ಮತ್ತೆ ಅವಕಾಶವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗಬಹುದು ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಅವರ ಹೆಸರನ್ನು ರೆಕಮೆಂಡ್ ಮಾಡಿದ್ದಾರೆ ಅಂತೇಳಿ. ಇನ್ನು ಆರತಿ ಕೃಷ್ಣ ಅವರು, MLC ಆಗಿರುವಂಥ ಆರತಿ ಕೃಷ್ಣ ಅವರು ನೋಡಿ, ಮಹಿಳೆಯರಿಗೆ ಅವಕಾಶವನ್ನು ಈ ಬಾರಿ 1ಕ್ಕಿಂತ ಜಾಸ್ತಿ ಕೊಡಬೇಕು ಅನ್ನೋದು ಬಹುತೇಕ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಆರತಿ ಕೃಷ್ಣ ಅವರಿಗೆ ಆ ಅದೃಷ್ಟ ಒಲಿಬಹುದು. ಒಕ್ಕಲಿಗ ಸಮುದಾಯದವರು, MLC ಮತ್ತು ಏನು ಮುಖ್ಯಮಂತ್ರಿಯವರು ಒಂದು NRI ಸಚಿವಾಲಯ ಸೃಷ್ಟಿಸಬೇಕು ಅನ್ನೋಂಥ ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಅದಕ್ಕೆ ಆರತಿ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಸಿ ಪುಟ್ಟರಂಗಶೆಟ್ಟಿ ಅವರು ಚಾಮರಾಜನಗರದ ಶಾಸಕರು, ಉಪ್ಪಾರ ಸಮುದಾಯದವರು, ಅವ್ರಿಗೂ ಕೂಡ ಮತ್ತೆ ಅವಕಾಶ ದೊರೆಯಬಹುದು ಅಂತೇಳಿ. ಶಿವರಾಜ್ ತಂಗಡಗಿ ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಮತ್ತೊಮ್ಮೆ ಒಲಿಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಶಿವರಾಜ್ ತಂಗಡಗಿ ಅವರಿಗೆ ಬೋವಿ ಸಮುದಾಯದಿಂದ ಅವ್ರಿಗೆ ಕೊಡೋ ಬದಲಿಗೆ ಒಂದು ವೇಳೆ ಬೇರೆನಾದರೂ ಯೋಚನೆ ಮಾಡಿದರೆ, ಬಂಜಾರ ಸಮುದಾಯಕ್ಕೆ ಕೊಡುವಂತಹ ಯೋಚನೆ ಮಾಡಿದರೆ ಆಗ ಬೇರೆ ಆಯ್ಕೆಗಳಾಗ್ಬೋದು. ಅದರ್ವೈಸ್ ತಂಗಡಗಿ ಅವರಿಗೆ ಅವಕಾಶ ಸಿಗ್ಬೋದು. ಇನ್ನು ಎಸ್ ಪೊನ್ನಣ್ಣ ಅವರು ಮೊದಲ ಬಾರಿಯ ಶಾಸಕ, ವಿರಾಜಪೇಟೆಯವರು, ಕೊಡವ ಸಮುದಾಯದವರು ಮತ್ತು ಲಾಯರ್ ಕೂಡ, ಹೀಗಾಗಿ ಅವ್ರಿಗೆ ಅವಕಾಶ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ನಾರಾಯಣಸ್ವಾಮಿ ಅವರು ಬಂಗಾರಪೇಟೆಯ ಶಾಸಕರಾಗಿರ್ತಕ್ಕಂತಹ ನಾರಾಯಣಸ್ವಾಮಿ, ಹಾಗೆಯೇ ಆನೇಕಲ್ನ ಶಾಸಕರಾಗಿರ್ತಕ್ಕಂತಹ ಶಿವಣ್ಣ ಅವರು ಕೂಡ ಈ ರೇಸ್ನಲ್ಲಿ ಇರುವಂತಹ ಶಾಸಕರುಗಳಾಗಿದ್ದಾರೆ. ರಿಜ್ವಾನ್ ಅರ್ಷದ್ ಅಥವಾ ಜಮೀರ್ ಅಹಮದ್ ಖಾನ್, ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು, ಶಿವಾಜಿನಗರದ ಶಾಸಕರು ಅಥವಾ ಚಾಮರಾಜಪೇಟೆ ಶಾಸಕರಿಗೆ. ಇನ್ನು ಬೆಳಗಾವಿಯಿಂದ ಇಬ್ಬರಿಗೆ ಈಗ ಆಲ್ರೆಡಿ ಒಬ್ಬರು ಸಚಿವರಾಗಿದ್ದಾಗಿ ಕೇವಲ ಇಬ್ಬರಿಗೆ ಸಚಿವ ಸ್ಥಾನ ಅಂತ ಹೇಳಿದ್ರೆ ಈ 3ರಲ್ಲಿ ಯಾರಾದರೂ ಒಬ್ಬರಿಗೆ ಅವಕಾಶ ಸಿಗ್ಬೋದು. ಸವದಿ, ಪಟ್ಟಣ್ ಹಾಗೆಯೇ ಹೆಬ್ಬಾಳ್ಕರ್, ಈ 3ರಲ್ಲಿ ಅಥವಾ ಯಾರಿಗಾದ್ರೂ ಇಬ್ಬರಿಗೆ ಸಿಗುತ್ತಾ ನೋಡಬೇಕಾಗಿದೆ.